ಚಳಿಗೆ ಮುಖ ಎಲ್ಲ ಫ್ರೀಸ್ ಆಗ್ತಾ ಉಂಟು. ಬಂದು 2-3 ದಿವಸ ಆಯ್ತು, ಇನ್ನೂ ಸಹ ಕರೆಕ್ಟಾಗಿ ಸ್ನೋ ನೋಡ್ಲಿಕ್ಕೆ ಸಿಗಲಿಲ್ಲ. ಹೌದು, ಇವತ್ತು ಆಗ್ತದೆ ಸ್ನೋಫಾಲ್, ನಾಳೆ ಆಗ್ತದೆ ಸ್ನೋಫಾಲ್, ಇದೇ ಆಯ್ತು. ಶೇಂಗ್ ಕಟ್ಟದ ಅವಾಗ ಪಾಪ ಭಾರಿ ಬಂಗೊಂಡು. Hello guys. ದನಿ ಬರುವಾಗಕ್ಕೆ ಮಾರ್ಕ್ ಮಾಡ್ತಿದ್ದಾರೆ. ಇಲ್ಲಿ ಒಂದು ಕಲ್ಲಿದೆ, ಭಯಂಕರ ಹೊಳಿತ ಇದೆ. ಯಾವ ಕಲ್ಲು ಅಂತ ಗೊತ್ತಿಲ್ಲ, ನಿಮ್ಗೇನು ಗೊತ್ತಿದ್ರೆ ಹೇಳಿ. ಹಾಗೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಎಲ್ಲಿ ಆ ಥರದ ಕಲ್ಲಿದೆ ನೋಡಿ, ಎಷ್ಟು ಶೈನ್ ಆಗ್ತಿದೆ. ಸ್ಕ್ರೀನ್ ಬ್ಲ್ಯಾಕ್ ಅದು. ಇನ್ನೂ ಪ್ರಾಪರ್ ಆಗಿ ಮಾರ್ನಿಂಗ್ ಆಗಲಿಲ್ಲ, ಡೇಲೈಟ್ ಬರಲಿಲ್ಲ. ನೋಡ್ಬೋದು ಆ ಕಡೆ ಸ್ವಲ್ಪ ಇದೆ. ನಾವು ಈ ಕತ್ತಲೆ ಕಾಡಲ್ಲಿ ಸದ್ಯಕ್ಕೆ ಟ್ರೆಕ್ಕಿಂಗ್ ಥರ ಮಾಡ್ತಿದ್ದೇವೆ. ನಮ್ಮ ಫ್ರೆಂಡ್ಸ್ ಎಲ್ಲ ಎದುರು ಹೋಗಿದ್ದಾರೆ. ಬನ್ನಿ ಹೋಗೋಣ. ಆಲ್ಮೋಸ್ಟ್ ಮೇಲೆ ಬಂದಿದ್ದೇವೆ. ಒಂದು ಕಿಲೋಮೀಟರ್ ಆಯ್ತು. 1 ಕಿಲೋಮೀಟರ್ ಅಲ್ಲಿ ಆಗ್ತದೆ. 1 ಕಿಲೋಮೀಟರ್ ಸ್ನೋ ಹತ್ತಿ 1 ಕಿಲೋಮೀಟರ್ ಆಯ್ತು. ಹತ್ತು ಸ್ನೋಫಾಲ್ ಅಂತೂ ಆಗ್ತಿಲ್ಲ ಗೈಸ್, ಹೇರ್ ಫಾಲ್ ಆಗ್ತಾ ಉಂಟು. ಕಂಟೆಂಟ್ ಬೇಕಾ ನಿಮಗೆ? ಕಂಟೆಂಟ್ ಮೇಲೆ ಕೆಳಗೆ ಎಲ್ಲ ಕಡೆಯಿಂದ ಆಗ್ತದೆ. ಮೇಲೆ ಕೆಳಗೆ ಸಂಸ್ಕಾರ ಅಂತ ಗೊತ್ತಿಲ್ಲ. ನಮ್ಮ ಪೀಕ್ ಬಾಯ್ ಮೌಂಟ್ ಎವರೆಸ್ಟ್ ಸುತ್ತಿಯಲ್ಲಿದ್ದೇವೆ. ಗ್ರೀನ್ ಸ್ಕ್ರೀನ್ ಬಾರ್ದು ಗ್ರೀನ್ ಸ್ಕ್ರೀನ್ ಬಾರ್ದು ಅಡೆಗೆ ವೈಟ್ ಕೆಳಗೆ ಹೋಗಿ ಮೌಂಟ್ ಎವರೆಸ್ಟ್ ಗ್ಲೌಸ್ ಮತ್ತೆ ಆಯ್ತು ನಡಿಗೆ ಮರಗಡೆ ಅಲ್ಲಿ ಸ್ಟ್ಯಾಚ್ಯೂಸ್ ಕೋಡನ್ನು ನಾವು ಸ್ನೋ ತೋರೋದಕ್ಕೆ ಏನದ ಸ್ವಲ್ಪ ಕೈ ಗ್ಲೌಸ್ ಇಲ್ಲದೆ ಕೈ ಎಲ್ಲ ಫ್ರೀಸ್ ಆಗ್ತಿದೆ. ಗ್ಲೌಸ್ ಇದೆ ಮೇಲೆ
ಸಂಜು ನಾವು ಆಕ್ಚುಲಿ ಒಂದು ಅಡ್ವೆಂಚರ್ ಮಾಡ್ತಾ ಮಾಡ್ತಾ ಇಲ್ಲೊಂದು ಮನೆಗೆ ಬಂದಿದ್ದೀವಿ. ನನ್ನ ಫ್ರೆಂಡಿಗೆ ಸ್ವಲ್ಪ ಅರ್ಜೆಂಟ್ ಇತ್ತು ಹಾಗೆ. ಆದ್ರೆ ಇಲ್ಲಿದೊಂದು ಮನೆದೊಂದು ಸ್ಟೈಲ್ ನೋಡ್ಬೇಕಾದಂತ ಹಳೆ ವಿಂಟೇಜ್ ಲುಕ್ ಆಗಿ ಮತ್ತೆ ತುಂಬಾ ಚೆನ್ನಾಗಿದೆ ಆಸ್ಥೆಟಿಕ್ ಆಗಿ. ಹಾಗೆ ಇಲ್ಲೊಂದು ಹಳೆ ಮನೆ. ಹಾಯ್ ಮೇರಕೋ वो काटेगा काटेगा अभी काटेगा नहीं है ना? नाम क्या है तेरा? नाम के भन्छ र भन्नु पनि नाइ म त जान्न एक्लै त के अस्तिलाई त धेरै जनी छेउ र अब के एक्लै दीदी हाय बोलो. ए लकड़ी क्या जलाने के लिए? जलाने किसकी है एप्पल का हाँ हाँ आएगा शायद. मौसम खराब हो गया तो आ जाएगा. मौसम खराब होने से बर्फ गिरता है. गिरता तो है अब पता नहीं. मुझे भी उतना नहीं पता. गर्म होने से नहीं ठंडा होने से होगा शायद लग रहा है. बाद में बर्फ गिर जाएगा उसके बाद होगा गर्म. अभी तो ठंडे ही है. उधर कभी गया है? हाँ, उधर उधर नहीं गए. हाँ? नहीं इंटरेस्ट भी नहीं है. है तो है पर वहाँ कौन जाएगा. आप लोग जा सकते हैं पर आज जाना है उधर. वहाँ पर हाँ नहीं वो सोलंग वैली नाम का एक गांव है ना. ये सोलंग तो वैली. यहाँ कहाँ ये तो ये साइड पड़ता है. हाँ यहाँ से मनाली से इधर को रास्ता है ना. हम्म. यहाँ से जाना पड़ता है. इधर पूरा बारे में रहता है पूरा घर निकल फिर आती ना. हाँ, सारे भाड़े में रहते हैं इधर. ಇಲ್ಲಿದ್ದು ಜನಗಳೊಟ್ಟಿಗೆ ಮಾತಾಡೋದೇ ಒಂದು ಖುಷಿ. ಯಾಕಂದ್ರೆ ಅಡ್ವೆಂಚರ್ ಅಂದ್ರೆ ಆ ಥರನೇ ಒಂದು ಹೊಸ ಜನ, ಹೊಸ ಊರು, ಹೊಸ ಮಾತುಕತೆ, ಹೊಸ ಕಲ್ಚರ್, ಇದರ ಬಗ್ಗೆ ಎಲ್ಲ ಮಾತಾಡ್ತಾ ಮಾತಾಡ್ತಾ ಟೈಮ್ ಓದೋದೇ ಗೊತ್ತಾಗೋದಿಲ್ಲ. नाम क्या है? तुम्हारा नाम क्या है तुम्हारा? अनन्या. अनन्या. ಚಾಕರ್ಲೆ ಅವರು ನೀರಿನ ಸರಬರಾಜು ಮಾಡ್ತಿದ್ದಾರೆ ಅವರಿಗೆ. ಬಹಳ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೀಕ್ಷಿತ್ ಅವರೀಗ ಹೆವಿ ಟ್ರಾಫಿಕ್ ಇಂದ ನಾವು ಮಾಡ್ಕೊಂಡು ಬಂದ ಗಾಡಿಯನ್ನು ಅಲ್ಲೇ ಕೆಳಗಡೆ ಪಾರ್ಕಿಂಗ್ ಮಾಡಿ ಒಂದು ಸಾಧಾರಣ 1 ಕಿಲೋಮೀಟರ್ ಬೈ ವಾಕ್ ಹೋಗಬೇಕಾಗುತ್ತೆ. ಯಾಕಂದರೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬಾ ಟ್ರಾಫಿಕ್ ಇದೆ.
ಆಲ್ಮೋಸ್ಟ್ 5:30 6 o'clock ಆಗ್ತಾ ಬಂದಿದೆ ಈಗ. ಸೊ ಫುಲ್ ಕ್ಲೈಮೇಟ್ ಡಲ್ ಆಗಿದೆ, ಸೊ ಏನು ಕಾಣ್ತಾ ಇಲ್ಲ. ನಾವು ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು, ಮತ್ತು ಮಿಡ್ಲಲ್ಲಿ ಸ್ವಲ್ಪ ಟ್ರಾಫಿಕ್ ಎಲ್ಲ ಸಿಕ್ಕಿ ತುಂಬಾ ಪ್ರಾಬ್ಲಮ್ ಆಯಿತು. ಕರೆಕ್ಟ್ ಟೈಮಿಗೆ ರೀಚ್ ಆಗಲಿಕ್ಕೆ ಆಗಲಿಲ್ಲ. ಸೊ ಈಗ ಈವ್ನಿಂಗ್ ಆಗ್ತಾ ಬಂತು. ಬ್ಯಾಡ್ ಲಕ್. ಇಷ್ಟು ಲೇಟ್ ಈವ್ನಿಂಗ್ ನೈಟ್ ಆಗ್ತಾ ಬಂದರೂ ಸಹ ಜನ ಸಾಗರ ಇನ್ನೂ ಹಾಗೆ ಇದೆ. ಮೇ ಬಿ ಮಧ್ಯಾಹ್ನ ಹೊತ್ತಿಗೆಲ್ಲ ಬರ್ತಿದ್ರೆ ಇಲ್ಲಿ ಕಾಲಿಡಲಿಕ್ಕೂ ಜಾಗ ಇರ್ತಿಲ್ಲ ಅನಿಸುತ್ತೆ, ಅಷ್ಟು ಜನ ಈಗಲೂ ಇದ್ದಾರೆ. ನಮ್ಗೆ ವಿಸಾಡ್ ಬೇಡ ಸಜಿ ನಂಗೊಂದು ಬಿಸಾಡ್ ಬಿಡಿ ಮ್ಯಾಮ್, ನಾನು ಹಾಕ್ತೀನಿ, ಚಂಡಿ ಆಗ್ತದೆ. ಎಂತ ಗಟ್ಟಿ ಅವನ See, this is Manalika snow, baraf. ಗಟ್ಟಿ ಆಗ್ತದ. ಟೂರಿಸಂ ಪ್ಲೇಸ್ ಎಷ್ಟೇ ಫೇಮಸ್ ಆಗಿದ್ರು ಈ ಪ್ಲಾಸ್ಟಿಕ್ ಒಂದು ಅಲ್ಲಲ್ಲಿ ಬಿಸಾಡುವ ಒಂದು ಪ್ರವೃತ್ತಿಯನ್ನು ಈ ಬಿಡ್ಲಿಲ್ಲ ಅಂದ್ರೆ ಅದೆಷ್ಟೇ ಫೇಮಸ್ ಟೂರಿಸಂ ಪ್ಲೇಸ್ ಆದರೂ ಇಲ್ಲಿ ಬರುವ ಟೂರಿಸ್ಟ್ಗಳಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗೋದೇ ಇಲ್ಲ. ಸೊ ಆದಷ್ಟು ಟೂರಿಸಂ ಪ್ಲೇಸ್ಗಳನ್ನು ಕ್ಲೀನಾಗಿ ಇಟ್ಕೊಳ್ಳಿ. ಪ್ಲಾಸ್ಟಿಕ್ ಲೆಸ್ ಬಳಸಿದ್ರು ಸಹ ಅದನ್ನು ಎಲ್ಲಿ ಡಸ್ಟ್ಬಿನ್ಗಳಿದೆ ಅಲ್ಲಿ ಹಾಕುವ ಪ್ರಯತ್ನವನ್ನು ಮಾಡಿ. ಫೈನಲಿ ಒಂದು ಫ್ರೆಶ್ ಆಗಿರುವಂತಹ ಸ್ನೋ ಸೈಟಿಗೆ ಬಂದಿದ್ದೇವೆ. ಆಗದಿಂದ ಬರೀ ಧೂಳು ಮಣ್ಣಿರುವಂತ ಪ್ಲೇಸ್ ನೋಡಿ ಸಾಕಾಯ್ತು. ಅಟ್ಯಾಕ್! Dale, Deutsche. Leva Deutsche, Hilse. ಕತ್ತಲಾಗ್ತಾ ಬಂತು. ನಾವಿನ್ನು ಈ ಸ್ನೋ ಸೈಟಲ್ಲಿದ್ದೇವೆ. ಅಡ್ವೆಂಚರಸ್. ಅಲ್ಲ ತೋಜಿ ನೋಡಿ, ನಾವು ಸೋಲಾಂಗ್ ವ್ಯಾಲಿದು ರೋಡ್ ನ ಸೈಡ್ ಅಲ್ಲಿ ಇದ್ದೇವೆ. ಇದು ರೋಡ್ ಅಂತ ಎಲ್ಲಿ ನಿಮ್ಗೆ ಗೊತ್ತಾಗಲ್ಲ. ನೋಡಿ, ಗಾಡಿ ಹೋಗುವಾಗ ಮಾತ್ರ ನಿಮ್ಗೆ ರೋಡ್ ಅಂತ ಗೊತ್ತಾಗ್ತದೆ. ಒಳ್ಳೆ ಆಗ್ತದೆ ಇಲ್ಲಿ ಆಡ್ಲಿಕ್ಕೆ. ನಮ್ಮ ವಿವೇಕ್ ಜಿ ಒಂದು ರೋಡ್ ಮ್ಯಾಪ್ ಹಾಕಿ ಕೊಟ್ಟಿದ್ದಾರೆ. ಇವತ್ತೊಂದು ಬೇರೆ ಬೇರೆ ಲೊಕೇಶನ್ಗೆಲ್ಲ ಹೋಗ್ಲಿಕ್ಕಿದೆ. ಸೊ ಪೆನ್ನಲ್ಲೇ ಬರೆದು ಒಂದು ಲೊಕೇಶನ್ ಹಾಕಿದ್ದಾರೆ. ನಂತರ ಗೊತ್ತಾಗಲಿಲ್ಲದ್ರೆ ಗೂಗಲ್ ಮ್ಯಾಪೇ ನಮಗೆ ಗತಿ. ನೋಡಬೇಕು, ಒಂದು ಬೈಕ್ ರೈಡ್ ಎಲ್ಲ ಇದೆ ಈಗ. ಸೊ ನಾವೆಲ್ಲ ಹೊರಟಿದ್ದೇವೆ ಈಗ. ಸೊ ನಮ್ಮದು ಇವತ್ತಿದ್ದು ಬೈಕ್ ರೈಡ್ಗೆ ನಾವು ರೆಂಟೆಡ್ ಬೈಕ್ಗಳನ್ನು ನೋಡಲಿಕ್ಕೆ ಬಂದಿದ್ದೇವೆ.
ರೆಂಟಲ್ ಬೈಕ್ಸ್ ಎಲ್ಲ ತಗೊಳ್ಳುವ ಮುಂಚೆ ಅವರಿಗೆ ನಮ್ಮ ಸೇಫ್ಟಿಗೋಸ್ಕರ ವೀಡಿಯೋಸ್ ಫೋಟೋಸ್ ಎಲ್ಲ ಮಾಡಬೇಕಾಗುತ್ತೆ. ಯಾಕಂದರೆ ಗಾಡಿ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಅಥವಾ ಏನಾದ್ರು ಸ್ಕ್ರ್ಯಾಚ್ ಎಲ್ಲ ಆಗಿದ್ದರೆ, ನಾವು ಆಲ್ರೆಡಿ ಒಂದು ಬೈಕಿಗೆ ಈಗ 1300 ಇದ್ದರೆ ಅದಕ್ಕೆ 2000 ಡೆಪಾಸಿಟ್ ಅಂತ ಕಟ್ಟಲಿಕ್ಕೆ ಇರುತ್ತೆ. ಸೊ ಆ ಥರ ಏನಾದರೂ ಡ್ಯಾಮೇಜಸ್ ಏನಾದರೂ ಆಗಿದ್ದರೆ ಅವರು ಡೆಪಾಸಿಟಲ್ಲಿ ಕಟ್ ಮಾಡ್ತಾರೆ. ಸೊ ನಾವು ಕೆಲವೊಂದು ಸಲ ಅವರು ಸುಮ್ಮನೆ ಈ ಥರ ಸ್ಕ್ರ್ಯಾಚ್ ಎಲ್ಲ ಆಗಿದೆ ಅಂತ ಹೇಳುವ ಚಾನ್ಸಸ್ ಇರ್ತದೆ. ಅದಕ್ಕೆ ನಾವೇ ಮೊದಲು ಒಂದು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿರಬೇಕು. ಯಾಕಂದರೆ ಅವರು ಸುಮ್ಮನೆ ಹೇಳಿದರೆ ಅವರಿಗೆ ಪ್ರೂಫ್ ಅಂತ ತೋರಿಸಲಿಕ್ಕೆ ಏನಾದರೂ ಬೇಕಾಗ್ತದೆ. ಹಾಗೆ ತುಂಬ ಡೀಟೇಲ್ಡಾಗಿ ಗಾಡಿದೊಂದು ವೀಡಿಯೋಸ್ ಎಲ್ಲ ಮಾಡಬೇಕಾಗ್ತದೆ. ಪ್ರಯಾಣ ಶುರುವಾಗಿದೆ. ಎದುರು ಬಾಜಿ ಕುತ್ತಿಯ ಗಾಡಿ, ಬಾಜಿ ಕುತ್ತಿಯ ಗಾಡಿ ಇರ್ತಾರಂತ ಎದುರು ಬಾಜಿ ಕುತ್ತಿಯ. ಇದಾದ ಬ್ರೇಕ್ यहाँ से 15 हमता पास 15 किलोमीटर 15 से 16 किलोमीटर पास. ಗಾಯ್ಸ್ ಮಾತಾಡ್ಲ ಥಮ್ಸ್ ಅಪ್ ಆನ್ ಪ್ಲೇಟ್. अगर टाइम मिलेगा कहीं जाना भी जाना एक बार 5 मिनट का जगह 150 किलोमीटर है. ಮಾತಾಡುವಾಗ ಬಂದ ಮಾಡಿ ಬ್ಲಾಗ್ ಅಂತ. ಹಾಂ ನೆಕ್ಸ್ಟ್ ಹಮ್ತಾಬಾಸ್ಗೆ ಹೋಗುವ ರೂಟ್ನ ಮಿಡ್ಲಲ್ಲಿ ನಮಗೆ ಇಲ್ಲಿ ಒಂದು ಟೋಲ್ ಗೇಟ್ ಸಿಕ್ಕಿತು. దాదాపు వెబ్సైట్ పోಡಿ हमटा पास ಒಂದು ಪರ್ಮಿಟ್ ಮಾಡಲಿ. हमटा पास ಪರ್ಮಿಟ್ ಎಂದು ಬರಲಿ ಲೈಟ್ ಬರ್ತದೆ. ಇದು ಎಂಟ್ರಿ ಫೀಸ್ ಪೇ ಮಾಡಲಿಕ್ಕೆ ಹಮ್ಟಾ ಪಾಸ್ ಅನ್ನೋಂಥ ಒಂದು ವೆಬ್ಸೈಟ್ ಇರುತ್ತೆ. ಅಲ್ಲಿ ಹೋಗಿ ಸಾಧಾರಣ ಕೊಡು ಏನು ಮಾಡಬೇಕು ರೈಟ್ ഒരേ കുഞ്ഞു മാത്രം ಹಮ್ಟಾ ಪಾಸ್ ಪರ್ಮಿಟ್ ಅನ್ನು ಸರ್ಚ್ ಮಾಡ್ತಿದ್ದು ಆಯ್ತು. ವೆಹಿಕಲ್ ನಂಬರ್, ಫ್ಯೂಯಲ್ ಟೈಪ್, ಡ್ರೈವರ್ ನೇಮ್, ಮೊಬೈಲ್ ನಂಬರ್, ಇಮೇಲ್ ಐಡಿ ಬಂದು ಬರ್ನಾಡು. ಹಬ್ಬ ಈ ವೆಬ್ಸೈಟ್ ಆನ್ಲೈನ್ ಇದು ಪ್ರೊಸೆಸ್ ಮಾಡಬೇಕಾದ್ರೆ ಇಷ್ಟೊತ್ತಾಯಿತು. ಮೇ ಬಿ ನಾವು ಆ ಪ್ರೊಸೆಸ್ಸೆಲ್ಲ ಇರ್ತಿರ್ಲಾದ್ರೆ ಇಷ್ಟೊತ್ತಿಗೆ ರೀಚ್ ಆಗಿ ಅಲ್ಲಿದ್ದು ವ್ಯೂ ಎಲ್ಲ ನೋಡ್ತಿದ್ವೇನು. ಓಕೆ, ತುಂಬಾ ಲಾಂಗ್ ಪ್ರೊಸೆಸ್ ಅದೆಲ್ಲ. ಅದು ಮತ್ತು ಪೇಮೆಂಟ್ ಎಲ್ಲ ಡಿಲೇ ಆದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಈಗ ಹಮ್ಟಾ ಪಾಸ್ ಅಂತ ಪ್ಲೇಸಿಗೆ ಹೋಗ್ತಿದ್ವಿ. ರೋಡ್ ಮಾತ್ರ ತುಂಬಾ ಹಾರಿಬಲ್ ಆಗಿದೆ. ಆ ಥರ ದೊಡ್ಡ ದೊಡ್ಡ ಗಾಡಿಗಾದರೂ ಓಕೆ, ಈ ಸಣ್ಣ ವೀಲ್ಗೆಲ್ಲ ತುಂಬಾ ಡೇಂಜರಸ್ ಇದು. ಗುಂಡಿ ಉಂಡು ಪೋಪನ್, ಗುಂಡಿ ಉಂಡು ಪೋಪನ್ ಗುಂಡಿ. हाँ कैसे इधर हमटा पास चल रहे हैं क्या? ಈ ರೋಡು ನಿನ್ನೆವರೆಗೂ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ನಿನ್ನೆ ನೈಟ್ ಇಲ್ಲಿ ಹೆವಿ ಸ್ನೋಫಾಲ್ ಆಗಿತ್ತು. ನಮ್ಮ ಸೋಲಾಂಗ್ ವ್ಯಾಲಿ ಸೈಡ್ ಆ್ಯಂಡ್ ಕಡೆ ಹಮ್ಟಾ ಪಾಸ್ ಸೈಡು ಸಹ ಆಗಿರ್ಬೋದು. ಸೊ
ಸೊ ಸ್ವಲ್ಪ ರೋಡು ವೆಟ್ಟಿ ರೋಡ್ ಆಗಿದೆ ಅಷ್ಟೇ. ತುಂಬ ಜನ ಟೂರಿಸ್ಟ್ಗಳು ಹೋಗ್ತಾ ಇರ್ತಾರೆ. ಹಾಗೆ ರೋಡಂತೂ ತುಂಬಾ ಹಾರಿಬಲ್ ಸ್ಥಿತಿಯಲ್ಲಿದೆ. ಮೆಲ್ಲಗೋ ಜಾರು. Oh my God! क्या रोड है यार. मोलांची स्कूटी नंतर होती. ಅದ ಈ ಥರ ನೀರಿರುವಂಥ ಪ್ಲೇಸಲ್ಲಿ ಸ್ವಲ್ಪ ಭಯ ಆಗುತ್ತೆ. ಭಯ ಅನ್ನೋದಕ್ಕಿಂತ ಸಹ ಸ್ವಲ್ಪ ಜಾಗ್ರತೆ ವಹಿಸೋದು ತುಂಬಾ ಅಗತ್ಯ. ವಚಲಿ ಭಯಂಕರ ಸ್ಲಿಪ್ ಆಗ್ತಿದೆ. ಬ್ಯಾಕ್ ಸೈಡ್ ಸ್ಲಿಪ್ ಆದರೂ ಸಹ ಅಷ್ಟು ಏನು ಭಯ ಆಗಲ್ಲ. ಫ್ರಂಟ್ ವೀಲ್ ಸ್ವಲ್ಪ ಸ್ಲಿಪ್ ಆದರೂ ಸಹ ಬಿದ್ದೆ ಅಂತ ಅಂದ್ಕೊಳ್ಬೇಕಷ್ಟೇ. ಯಾಕಂದರೆ ಅಷ್ಟು ಸ್ಲಿಪ್ಪಿ ಇದೆ ಇದು. ಸ್ನೋ 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 ಎಲ್ಲಿ ನೋಡಿದ್ರು ಸ್ನೋ. ನೋಡ್ತಮ್ಮ ಈ ಅವೆನ್ಯೂ ಫುಟ್ಪಾತ್ ಬೈದಾನೆ. ಮೇಲೆ ಇಲ್ಲಿಂದ ಸ್ವಲ್ಪನೇ ದೂರ ಇತ್ತು. ಇಲ್ಲಿ ತನಕ ಬರಬೇಕಾದ್ರೇ ಫುಲ್ಲು ಜಾಮ್ ಆಗಿದೆ. ಸೊ ನಮ್ಮ ಗಾಡಿಯನ್ನು ಇಲ್ಲಿ ಒಂದು ಗ್ಯಾಪಲ್ಲಿ ಪಾರ್ಕ್ ಮಾಡಿ ಹೋಗ್ತಿದ್ದೇವೆ. ಕಂಪ್ಲೀಟ್ಲಿ ಜಾಮ್, ಟೋಟಲ್ ಜಾಮ್. ಏರ್ ಅಲ್ಪ ದೀತಿನ ತಿರ್ತು ನಮ್ಮ ಬಾಯ್ಸ್ ಎಲ್ಲ ಅಲ್ಲಿ ಸಿಕ್ಕೊಂಡಿದೆ. ಸುಜಿತ್ ಅಡ್ವೆಂಚರಸ್ ಆಗಿ ಲಾಸ್ಟ್ವರೆಗೂ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲೊಂದು ಬೇರೆ ಥರದ ಅಡ್ವೆಂಚರಸ್ ಆಗ್ತಿದೆ. ಈ ಕಡೆಯಿಂದ ಆ ಗಾಡಿ ಇಟ್ಕೊಂಡು ಬರೋದು ಕಷ್ಟ. ನೋಡಿ ಈ ಗಾಡಿ ಎಲ್ಲ ಹೇಗಾಗಿದೆ ನೋಡಿ. ಓ ಆಮ್ಲೆಟ್ ಸ್ಮೆಲ್ ಬರ್ಬೋದು. ಬಿಸಿ ಬಿಸಿಯಾಗಿ ಆಮ್ಲೆಟ್ ಮ್ಯಾಗಿ ಎಲ್ಲ ಮಾಡ್ತಿದ್ದಾರೆ. ನೋ ಪ್ರಾಬ್ಲಮ್ ಮಾಡ್ಸಿದ್ದು. ನೋ ಪ್ರಾಬ್ಲಮ್ ಮಾಡ್ಸಿದ್ದು. ಅವತ್ತು ಸಿಟ್ಟು ಹೋದ ತಿನ್ನೋಡ ब्लॉगिंग नहीं हुआ हम लोग अभी ले लो। किधर से है भाई? हम लोग कोलकाता से है। कोलकाता है। अच्छा इधर क्या ब्लॉक हो गया? अरे भाई हाँ? और बर्फ कितना ऊपर है, कितना किलोमीटर? 6 किलोमीटर तो है। 6 किलोमीटर। क्या नाम है भाई ब्लॉगिंग का आपका? आपका ब्लॉगिंग का क्या नाम है भाई? ट्रैवल ऑन ट्रैवल ऑन हमारा चैनल. ठीक है। ಬ್ಲ್ಯಾಕ್ ಟೀ ರೆಡ್ ಮೂಜಿ ನಾಲ್ ಐನ್ आज पड़ ಆಜಿ ಶುಗರ್ ಕಮ್ ಶುಗರ್ ಪ್ಲಸ್ ಶುಗರ್ ಪಾಡ್ರನ್ನ ಇಜ್ಜಿ ಶುಗರ್. ಇಲ್ಲಿ ನಾವು ಶುಗರ್ಲೆಸ್ ಯಾಕೆ ಆರ್ಡರ್ ಮಾಡೋದಂದ್ರೆ ಅವರು ಇಲ್ಲಿ ಶುಗರ್ ಜಾಸ್ತಿ ಹಾಕಿ ನಮಗೆ ಕುಡಿಯೋದಾಗೆ ಮಾಡಿ ಹಾಕ್ತಾರೆ. ಆದ ಕಾರಣ ನಾವು ಯಾವತ್ತು ಇಲ್ಲಿ ಬಂದ ಮೇಲೆ ಶುಗರ್ಲೆಸ್ಸೇ ಕುಡಿತಿದ್ದೀವಿ. ನಮ್ಮ ಗಾಡಿ ಎಲ್ಲ ಇಲ್ಲಿ ಅಲ್ಲಲ್ಲೇ ಪಾರ್ಕ್ ಮಾಡಿ. ಸದ್ಯಕ್ಕೆ ಎಲ್ಲ ಸ್ಟಿಲ್ ಆಗಿದ್ದಾರೆ ನೋಡಿ. ಎಲ್ಲ ಟ್ರಾಫಿಕ್ ಕ್ಲಿಯರ್ ಆಗಲಿಕ್ಕೆ ಕಾಯ್ತಿದ್ದಾರೆ. ಬಿಕಾಸ್ ಇಲ್ಲಿ ತುಂಬಾ ಸ್ಲಿಪ್ಪಿ ಏರಿಯಾ ಆಗಿರೋದ್ರಿಂದ ನಿಧಾನಕ್ಕೆ ಇಳಿಯೋದು ತುಂಬಾ ಅಗತ್ಯ. ಒಂದು ವೇಳೆ ಸ್ಪೀಡಾಗಿ ಹೋದರೆ
ಕಂಟ್ರೋಲ್ ತಪ್ಪಿ ಎಲ್ಲೆಲ್ಲ ಹೋಗುವ ಚಾನ್ಸಸ್ ಇರ್ತದೆ. ಆದ ಕಾರಣ ಒಂದೊಂದಾಗಿ ಗಾಡಿ ಬಿಡ್ತಾ ಇರ್ತಾರೆ ಅಲ್ಲಿ ಕೆಳಗಡೆ ಆಫೀಸರ್ಸ್. ಗರಂ ಗರಂ ಚಾಯ್. चाय गरम पेट नरम. ಆಮ್ಲೆಟ್ ಗಿಮ್ಲೆಟ್. ಎಲ್ಲೆಲ್ಲೋ ಬರಪ್ಪೆ. ಎಷ್ಟು ಸ್ಮೂತ್ ಆಗಿದೆ. ಅಲ್ಲ ಪ್ಯಾಂಟ್ ಮಾತಾಡುವೆ. ಅಲ್ಲ ಕಾರ್ ಲೈಟ್ ಆಗಿ ಸ್ನೋಫಾಲ್ ಸ್ಟಾರ್ಟ್ ಆಗಿದೆ. ಇನ್ನು ಕಾಣ್ತಿದ್ಯಾ ಅಂತ ಗೊತ್ತಿಲ್ಲ. ಹೆಂಗಜ್ಜಿ ಗಾಸ್ಕರ್ ना तुझे कड़े गट्टी अल्वा स्मूथ ಆಗ್ಲೇ वीडियो ಮಾಡ್ಕೊಂಡಿಲ್ಲ ಎಲ್ಲರೂ ಸಹ ಸ್ನೋ ಅಲ್ಲಿ ಆಟ ಆಡ್ತಿದ್ದಾರೆ, ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ನೋಡಿ ಬಾಯ್ಸ್ ಎಲ್ಲ. ಸಖತ್ ಎಂಜಾಯ್ ಮಾಡ್ತಿದ್ದಾರೆ, ಸಖತ್ತಾಗಿದೆ. ಸ್ನೋಫಾಲ್ ಆಗ್ತಿದೆ. ನಾವು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಇದನ್ನು ಸ್ನೋಫಾಲ್ ಆಗಬೇಕು ಅಂತ. ನಿಮಗೆ ಕಾಣ್ತಿದೆಯಲ್ಲ ಗೊತ್ತಿಲ್ಲ. ಅಲ್ಲ ನೋಡಿ ನೋಡಿ ಸ್ನೋಫಾಲ್ ಆಗ್ತಾ ಇದೆ. ಸೀತಾ ಮಾರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಇಲ್ಲಿ ಬಂದ್ಮೇಲೆ. ತುಂಬಾ ಖುಷಿ ಆಯ್ತು ಬಂದು. ಇದೆ ನೋಡಿ ನೋಡಿ ಗಾಯ್ಸ್. ಇನ್ನು ಹೇಳಿ ನಿನ್ನೆ ಡಿಸಪಾಯಿಂಟ್ ಆಗಿತ್ತು, ಇವತ್ತಷ್ಟು ಖುಷಿ ಆಯ್ತು ಹೇಳಿ. ತುಂಬಾ ಖುಷಿ ಆಯ್ತು. ನಿನ್ನೆ ಒಂದು ಎತ್ತುವಾಗ ಸ್ವಲ್ಪ ರಾತ್ರಿ ಇತ್ತು, ಹಾಗೆ ಸ್ನೋ ಎಲ್ಲ ಸಿಕ್ಕಿದೆ, ಆದ್ರೆ ನಮಗೆ ಕತ್ತಲೆ ಆಗಿ ಕಾಣಲಿಲ್ಲ. ಇಲ್ಲಿ ಸ್ವಲ್ಪ ಬಿಳಿ ಕಾಣ್ತಿಲ್ಲ. ಅದು ಸಹ ಮತ್ತೆ ಸಹ ಖುಷಿಯಾದ ವಿಷಯ ಏನಂದ್ರೆ ಸ್ನೋಫಾಲ್ ಆಗ್ತಿದೆ. ಹೌದು, ಲೈವ್ ಆಗಿ ಸ್ನೋಫಾಲ್. ನಾನು ಒಂದು 6 ವರ್ಷದ ಹಿಂದೆ ಬಂದಿದ್ದೆ. ನಾನು ಲದಾಖ್ ಟ್ರಿಪ್, ಮನಾಲಿ ಲದಾಖ್ ಟ್ರಿಪ್ ಮಾಡಿದ್ದೆ, ಬೈಕ್ ರೈಡ್ ಎಲ್ಲ ಮಾಡಿದ್ದೆ. ಆವಾಗ ನಮಗೆ ಅಂದ್ರೆ ಕಾರ್ದುಂಗ್ಲಾ ಪಾಸಲ್ಲಿ ತುಂಬಾ ಇದು ಅವಲೆನ್ಸ್ ಆಗಿ ಅಲ್ಲಿ ಹೋಗ್ಲಿಕ್ಕೆ ಆಗದೆ ಪಾಸಲ್ಲಿ ರಿಟರ್ನ್ ಬಂದಿದ್ದೆ. ಅವತ್ತೊಂದು ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್.
ಇವಾಗ ನಾವಿಲ್ಲಿ ಸ್ನೋಫಾಲ್ ನೋಡ್ಲಿಕ್ಕೆ ಅಂತ ಬಂದಿದ್ದೇವೆ. ತುಂಬಾ ಖುಷಿ ಆಗ್ತಾ ಉಂಟು, ಸ್ನೋಫಾಲ್ ಆಗ್ತಾ ಉಂಟು, ಆಟ ಆಡ್ತಾ ಇದ್ದೇವೆ. ಲಾಸ್ಟ್ ಟೈಮ್ ನಾವು ಇಷ್ಟೆಲ್ಲ ಎಂಜಾಯ್ ಮಾಡಲಿಲ್ಲ, ಬೇರೆ ಬೈಕ್ ರೈಡ್ ಮತ್ತೆ ಸ್ವಲ್ಪ ಟೂರಿಸ್ಟ್ ಪ್ಲೇಸ್ಗೆಲ್ಲ ಹೋಗ್ತಾ ಇದ್ವಿ. ಈ ಸಲ ಫುಲ್ ಸ್ನೋ ಅಲ್ಲಿ ಆಟ ಆಡಿ ತುಂಬಾ ಖುಷಿ ಆಯ್ತು. ನೈಸ್ ನೈಸ್, ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ನೋಡ್ಬಿಟ್ವಿ, ಗೊತ್ತಿಲ್ಲ ಎಲ್ಲೆಲ್ಲ ಫ್ರೀಸ್ ಆಗಿದೆ ಅಂತ. ಅಂತೂ ಇವತ್ತೇನು ಜಾಕೆಟ್ ಏನು ಆಗದೆ, ಎಲ್ಲ ಕಡೆ ಸ್ನೋ. ಕೆಲವೆಲ್ಲ ತುಂಬಾನೇ ಎಮೋಷನಲ್ ಆಗ್ತಿದ್ದಾರೆ ನೋಡಿ. ತುಂಬಾ ವರ್ಷಗಳಿಂದ ಇಲ್ಲಿ ಬಂದಿರ್ತಾರೆ, ಕಾಯ್ತಿರ್ತಾರೆ ಮೂಮೆಂಟ್ಗಾಗಿ. ಫೈನಲಿ ಈ ತರದೊಂದು ಮೂಮೆಂಟ್ ಮೆಮೊರೀಸ್ ಆಗಿ ಸಿಕ್ಕಿದಾಗ ಆ ರಿಲ್ಯಾಕ್ಸೇಷನ್, ಆ ಫೀಲ್ ಒಂಥರ ಖುಷಿ ಆಗುತ್ತೆ. ಗ್ಲಾಸಿಗೆ ಬುದ ನೋಡಿ, ನಮ್ಮ ಗಾಡಿ ಮೇಲೆ ಸಹ ಹೆವಿ ಸ್ನೋಫಾಲ್ ಆಗ್ತಿದೆ. ಇನ್ನು ತುಂಬ ಹೊತ್ತಿಲ್ಲೇ ನಿಂತರೆ ನಮ್ಮ ಗಾಡಿ ಫುಲ್ ಇದು ಮೇಲೆ ಸ್ನೋ ಬೀಳುತ್ತೆ. ಅದಕ್ಕೆ ನಾವು ಆದಷ್ಟು ಬೇಗ ಇಲ್ಲಿಂದ ಹೋಗುವ ಪ್ರಯತ್ನ ಮಾಡೋಣ. ಬರುವಾಗ ಒಂದು ಎಕ್ಸ್ಪೀರಿಯನ್ಸ್ ಆದರೆ ಹೀಗೆ ವಾಪಸ್ ಇಳಿಬೇಕಾದ್ರೆ ಇನ್ನೊಂದು ಥರ ಎಕ್ಸ್ಪೀರಿಯನ್ಸ್, ಅದರ ಜೊತೆ ಸ್ನೋಫಾಲ್ ಬೇರೆ. ಓ ಮೈ ಗಾಡ್, ಕೆಲವೊಂದು ಮೂಮೆಂಟ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಿದರೆ ಬರಲ್ಲ, ಅನ್ಎಕ್ಸ್ಪೆಕ್ಟ್ ಆಗಿ ಬಂದ್ರೇ ಅದರ ಮಜಾನೇ ಬೇರೆ. ಓಹ್, ಸ್ನೋಫಾಲ್ ಕಂಪ್ಲೀಟ್ಲಿ ಜಾಮ್. ಎಂಕ್ಲೀಟ ಮಿತ್ತು ಬರ್ತದ ಗಾಡಿದು ಅಲ್ಲ. ಪೋಪನದ ದೀಪ ಬೊಕ್ಕ ಮಲ್ಪೇನೆ, ಬೊಕ್ಕ ಮಲ್ಪೆ ಇತ್ತ ಗಾಡಿ ಪಾರ್ ಉಂಡು. ಈ ಗ್ಲೌಸ್ ಹಾಕ್ಕೊಂಡು ನನ್ನ ಕೈ ಆಲ್ಮೋಸ್ಟ್ ಫ್ರೀಸ್ ಆಗಿ ಬೋನಿದು ಜಾಯಿಂಟ್ಸ್ ಎಲ್ಲ ನೋವಾಗ್ತಿದೆ. ಹಾಗೆ ಎರಡೆರಡು ಗ್ಲೌಸ್ ಹಾಕ್ಕೊಂಡು ಕೈ ಫುಲ್ ಫ್ರೀಸ್ ಆಗಿ ಫುಲ್ ಪೇನ್ ಆಗ್ತಿದೆ. ಸೊ ಇಲ್ಲೊಂದು ಹೋಟೆಲ್ ಒಳಗಡೆ ಬಂದು ಕೈ ಸ್ವಲ್ಪ ಗ್ಯಾಸಿಗೆ ಹಿಡಿತಿದ್ದೇನೆ, ಅದರ್ವೈಸ್ ಅಲ್ಲೇ ಸ್ಟಕ್ ಆಗ್ತದೆ. सिंपल है, इससे ज्यादा और इससे ज्यादा ಭಯಂಕರ ಬ್ಲರ್ ಅದಾಡಿ. ಸೆಕೆಂಡ್ ಅಶೋಕ್ ಅದು ಪೂರ ಮಿಲೆ. हेवी स्नोफॉल कितना एवरीथिंग इधर से एक्चुअली ये नजदीक इधर से थोड़े 20 किलोमीटर 25 किलोमीटर और डिपल वेरी सी also that one landscape है थोड़ा सा
आपने स्टिल ट्राई किया, थोड़ा सा कुछ पता लग रहा होगा, मे बी आई डोंट नो, एंड दिस इज स्नोफॉल, थोड़ा एब्स्ट्रैक्ट थोड़ा डाल दिया मैंने, और फिर ना थोड़ा पानी गिर गया था इसके ऊपर सुबह, तो वो ऐसे इफेक्ट अच्छा लगा मुझे, तो मैंने और भी कर दिया। मैं सिर्फ पूर्वा शर्मा और पूर्वा शर्मा से। एक्सपीरियंस वाज क्वाइट गुड। हम लोगों ने इतना सारा एंजॉयमेंट किया, बॉन फायर से लेके जिप लाइनर, बहुत सारी एक्टिविटीज़, बहुत सारा टाइम स्पेंड किया, वो बहुत क्वालिटी टाइम था। और दूसरा चीज़, बहुत सारे लोगों से इंटरेक्शन हुआ, नए नए लोग मिले, आर्टिस्ट मिले, स्टूडेंट्स मिले, और ऐसा अलग वाइब हो गया, मतलब बहुत क्रेजी था। और दूसरा, जगह इतनी ब्यूटीफुल है कि जगह खुद आर्ट है। यहाँ आकर मन हुआ ड्रॉ करने का, कुछ यहाँ पे आकर एक्सप्रेस करने का मन हुआ। वेदर इतना अच्छा था, फ्रॉम सनराइज टू फॉग टू स्नोफॉल टू बारिश, सब देख लिया। इट वॉज वेरी नाइस। थैंक यू सो मच। ओके, क्या बनाया तुमने? मैं बना तो कुछ और रही थी, बट मैं रियलिज्म में बना रही थी, बट फिर मेरी तबीयत खराब हो गई, मैंने कुछ कर दिया, कमरा कर दिया। नहीं, क्या सोच क्या थी? मुझे ऐसे घूमना अच्छी लगती है, तो मेरे को अच्छी लगती है तो मैं बनाती। मनाली बाय बाय मनोली, ಬಾಯ್ ಬಾಯ್ ಮನಾಲಿಯಿಂದ ಶಿಮ್ಲಾಕ್ಕೆ ಹೋಗೋ ಬಸ್ಸಿಗೆ ಹತ್ತಿದೆ ನಾವು. ಬೆಳಿಗ್ಗೆ 6 ಗಂಟೆಗೆ ನಾವು ಶಿಮ್ಲಾಕ್ಕೆ ಇಳಿತೇವೆ.